ಹಳ್ಳಿಯ ಒಂದು ಸಣ್ಣ ಸುಂದರವಾದ ಮನೆಯಲ್ಲಿ ಇಬ್ಬರು ಅಣ್ಣ ತಮ್ಮಂದಿರು ಅವರವರ ಹೆಂಡತಿಯರ ಜೊತೆ ವಾಸ ಮಾಡ್ತಾ ಇದ್ದರು. ಅಣ್ಣ ಪ್ರೀತಮ್ ಮತ್ತು ಅವರ ಹೆಂಡತಿ ಶಿಲ್ಪ ಬಹಳನೇ ಒಳ್ಳೆಯವರು. ಆದರೆ ತಮ್ಮ ಮೋಹಿತ್ ಮತ್ತು ಅವರ ಹೆಂಡತಿ ಪವಿತ್ರ ತುಂಬ ಚಾಲಾಕರು. ಪ್ರತಿದಿನ ಬೆಳಗ್ಗೆ ಬೇಗನೆ ಎದ್ದು ಪ್ರೀತಮ್ ಹಸುವಿನ ಹಾಲನ್ನು ಕರೆಯುತ್ತಿದ್ದ. ಹಾಗೆ ಅವನ ಹೆಂಡತಿ ಶಿಲ್ಪ ಸಹ ಬೇಗ ಎದ್ದು ಮನೆಯವರಿಗೆಲ್ಲ ಅಡಿಗೆಯನ್ನು ತಯಾರು ಮಾಡುತ್ತಿದ್ದಳು. ಆದರೆ ಇತ್ತ ಕಡೆ ಮೋಹಿತ್ ಸೂರ್ಯ ನೆತ್ತಿ ಮೇಲೆ ಬಂದರೂ ಸಹ ಇನ್ನೂ ಮಲಗಿದ್ದ. ಅದೇ ಸಮಯದಲ್ಲಿ ಅವನ ಹೆಂಡತಿ ಪವಿತ್ರ ಕೋಣೆಗೆ ಬರುತ್ತಾಳೆ. ಮೋಹಿತ್ ಮೋಹಿತ್ ಎದ್ದಳು, ಎಷ್ಟೊತ್ತಾದರೂ ಇನ್ನ ಮಲ್ಕೋಣೆ ಇದೆಯಲ್ವಾ, ಎದ್ದಳು, ಒಳ್ಳೆ ಕೆಲಸ ಮಾಡಬೇಕು ಅಂತ ನಿನಗೆ ಅನ್ಸೋದಿಲ್ವಾ? ನಿಮ್ಮ ಅಣ್ಣ ನೋಡು ಎಷ್ಟು ಬೆಳಗ್ಗೆ ಎದ್ದು ಕೆಲಸ ಮಾಡ್ತಾರೆ, ಏನು ಮನೇಲಿ ಒಂದು ಕೆಲಸ ಮಾಡಲ್ಲ. ನಿನ್ನನ್ನು ಕತ್ಕೊಂಡು ನನಗೇನು ಸಿಗ್ತಾ ಇಲ್ಲ. ಬಾಯಿ ಮುಚ್ಚು ಪವಿತ್ರ, ಬೆಳಗ್ಗೆ ಬೆಳಗ್ಗೆನೆ ಆವಾಜ್ ಆಗ್ತಾ ಇದೆಯಾ ನೀನು ನನಗೆ? ನೀನೇನು ಕೆಲಸ ಮಾಡ್ತಿದ್ಯಾ? ಅತ್ತಿಗೆನೇ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಅಡುಗೆ ಮಾಡ್ತಾರೆ, ನೀನು ಯಾವಾಗಲೂ ಮೇಕಪ್ ಮಾಡ್ಕೊತೀಯ ಅಷ್ಟೇ. ಹೌದು ಮೋಹಿತ್, ನಾನು ಮೇಕಪ್ ಮಾಡ್ಕೊತೀನಿ, ಆದರೆ ನೀನೇನಾದರೂ ಕೊಡಿಸಿದ್ದೆ ಈ ಮೇಕಪ್ನ? ನಾನು ನನ್ನ ತವ್ರ ಮನೆಯಿಂದ ತಗೊಂಬಂದಿದ್ದೆ. ನೀನಂತೂ ನಿನಗೆ ದುಡಿಯೋ ಯೋಗ್ಯತೆಯೇ ಇಲ್ವಲ್ಲ. ನೋಡು ಪವಿತ್ರ, ನನಗೆ ಇನ್ನೊಬ್ಬರ ಕೈ ಕೆಳಗೆ ದುಡಿಯೋ ಅಭ್ಯಾಸ ಇಲ್ಲ, ಸರಿನಾ? ನಾನೇ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಸಮಯ ಸರಿಯಾಗಿ ಸಿಗ್ತಾ ಇಲ್ಲ. ಪ್ರತಿದಿನ ಬೆಳಗ್ಗೆ ಹಾಲನ್ನು ಕರೆದು ಪ್ರೀತಮ್ ಅವನ ಮನೆಯ ಮುಂದೆ ಹಾಲಿನ ವ್ಯಾಪಾರ ಮಾಡುತ್ತಿದ್ದ. ಊರಿನ ಜನರೆಲ್ಲ ಅಲ್ಲಿಗೆ ಬಂದು ಅವನ ಹಾಲುಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದರು. ಅದೇ ಸಮಯದಲ್ಲಿ ಮೋಹಿತ್ ಮತ್ತು ಪವಿತ್ರ ಸಹ ಬಾಗಿಲ ಬಳಿ ನಿಂತು ನೋಡುತ್ತಿದ್ದರು. ಶಿಲ್ಪ ಮನೆಯ ಎಲ್ಲ ಕೆಲಸಗಳನ್ನು ಮಾಡಿ ಸಹ ಹೊರಗಡೆ ಬಂದು ಅಂಗಳದಲ್ಲೂ ಸಹ ಕೆಲಸವನ್ನು ಮಾಡುತ್ತಿದ್ದಳು. ಅವಳ ಗಂಡನ ವ್ಯಾಪಾರ ನೋಡಿ ಶಿಲ್ಪಾಳಿಗೆ ಬಹಳನೇ ಖುಷಿಯಾಗುತ್ತದೆ. ಅವನ ಹಾಲು ಸಿಹಿಯಾಗಿದೆ ಎಂದು ಊರಿನವರೆಲ್ಲರೂ ಅವನ ಹಾಲನ್ನು ಖರೀದಿ ಮಾಡುತ್ತಿದ್ದರು. ನೋಡು ಶಿಲ್ಪ, ಇವತ್ತಿನ ಹಣ, ಇವತ್ತು ಹಾಲು ಮಾರಾಟ ಮಾಡಿದ್ದಕ್ಕೆ ಇಷ್ಟು ಹಣ ಸಿಕ್ಕಿದೆ. ಇದೇ ಥರ ನಮಗೆ ಹಣ ಸಿಕ್ಕರೆ ನಾವು ಇದನ್ನು ಹಾಗೆ ಎತ್ತಿಡ್ಬೋದು. ನಾಳೆ ದಿನ ನಮಗೆ ಯೂಸ್ ಆಗುತ್ತೆ. ಹಾಂ ಹೌದು ರೀ, ನೀವು ಸಹ ಇಷ್ಟೊಂದು ಕಷ್ಟಪಡ್ತಿದ್ದೀರಾ, ಅದಕ್ಕೆ ನಿಮಗೆ ಅದರ ಪ್ರತಿಫಲವಾಗಿ ಈ ಹಣ ಸಿಕ್ಕಿದೆ. ಸರಿ, ನಾನು ಇದನ್ನು ಎತ್ತಿಡ್ತೀನಿ. ಮೋಹಿತ್ ನೋಡಿದ್ಯಾ, ಒಂದೇ ದಿನಕ್ಕೆ ಎಷ್ಟು ಕಾಸು ಬಂದಿದೆ ಅವ್ರ ಹತ್ರ. ನೀನು ನೋಡು, ಒಂದು ಕೆಲಸ ಮಾಡೋದಿಲ್ಲ, ಏನು ಮಾಡ್ತೀಯ ಇವಾಗ? ಅವ್ರ ಹತ್ರ ಅಷ್ಟೊಂದು ದುಡ್ಡಿದೆ. ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ ಪವಿತ್ರ, ಒಂದೇ ದಿನಕ್ಕೆ ಅಣ್ಣ ಅತ್ತಿಗೆ ಇಷ್ಟೊಂದು ದುಡಿತಾರೆ ಅಂದರೆ ತಿಂಗಳಿಗೆ ಇನ್ನು ಎಷ್ಟು ದುಡಿಬೋದು ಹೇಳು? ತುಂಬ ಜಾಸ್ತಿನೇ ದುಡ್ಡಿರ್ಬೋದಲ್ವಾ? ಮೋಹಿತ್, ನನಗನ್ಸುತ್ತೆ ನೀನು ಸಹ ಅಣ್ಣ ಹತ್ರ ಇವಾಗ ಪಾಲು ಕೇಳಬೇಕು ಅಂತ. 2 ಹಸು ಇದೆ ಅಲ್ವಾ, ಒಂದು ಹಸುನ ನೀನು ಸಹ ಕೇಳಿ ಇಸ್ಕೊ, ನಿನ್ನ ಹತ್ರ ಸಹ ದುಡ್ಡು ಬರುತ್ತೆ. ಹಾಂ ಪವಿತ್ರ, ನೀನು ಸರಿಯಾಗಿ ಹೇಳಿದೆ. ನಾನು ಇವತ್ತು ಸಂಜೆ ಅಣ್ಣ ಹತ್ರ ಇದ್ರ ಬಗ್ಗೆ ಮಾತಾಡ್ತೀನಿ. ಒಂದು ಹಸುನ ನಾನು ತಗೊತೀನಿ, ನಾನು ಸ್ವಂತ ಬಿಸ್ನೆಸ್ ಮಾಡ್ತೀನಿ. ಆ ದಿನ ಸಂಜೆ ಪ್ರೀತಮ್ ಮತ್ತು ಶಿಲ್ಪ ಕಡಲೆಕಾಯಿಯನ್ನು ತಿನ್ನುತ್ತಾ ಮನೆಯ ಒಳಗೆ ಕುಳಿತಿರುತ್ತಾರೆ. ಅದೇ ಸಮಯದಲ್ಲಿ ಮೋಹಿತ್ ಮತ್ತು ಪವಿತ್ರ ಅಲ್ಲಿಗೆ ಬರುತ್ತಾರೆ. ಅವರಿಬ್ಬರನ್ನು ನೋಡಿ ಪ್ರೀತಮ್ ಕೇಳುತ್ತಾನೆ, ಅರೆ ತಮ್ಮ, ನಿನಗಿನ್ನೂ ನಿದ್ದೆ ಬಂದಿಲ್ವಾ? ರಾತ್ರಿ ಆಗಿದೆ, ಇಷ್ಟು ರಾತ್ರಿಯಲ್ಲಿ ಇನ್ನೂ ಎದ್ದೇ ಇದ್ದೀರಾ ನೀವು? ಏನಾಯ್ತಪ್ಪ, ಏನಾದರೂ ಮಾತಾಡಬೇಕಿತ್ತಾ? ಬಾ ಕುತ್ಕೋ, ಮಾತಾಡೋಣ. ಹೌದು ಅಣ್ಣ, ನನಗೆ ನಿದ್ದೆ ಬರ್ತಾ ಇಲ್ಲ. ನಾನು ಕುತ್ಕೊಳಕ್ಕೆ ಬಂದಿಲ್ಲ, ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಬಂದಿದ್ದೀನಿ. ನಾನು ನನ್ನದೇ ಆದ ಒಂದು ಸ್ವಂತ ಬಿಸ್ನೆಸ್ ಮಾಡಬೇಕು. ನಾನು ಬೇಗನೆ ಶ್ರೀಮಂತ ಆಗಬೇಕು ಅಂತ ಆಸೆ. ಶ್ರೀಮಂತ ಆಗೋ ಆಸೆ ಎಲ್ರಿಗೂ ಇರುತ್ತೆ ಮೋಹಿತ್. ನಾನು ಸಹ ತುಂಬ ಕಷ್ಟಪಟ್ಟಿದ್ದೀನಿ, ಅದಕ್ಕೆ ಇವಾಗ ಈ ಮಟ್ಟಿಗೆ ಬಂದಿದ್ದೀನಿ. ಕಷ್ಟಪಟ್ರೇ ಎಲ್ಲ ಸಿಗೋದು, ಒಂದೇ ಸರಿ ಯಾರು ಶ್ರೀಮಂತರಾಗೋಲ್ಲ. ಹಾಗಿತ್ತಂದರೆ ನನಗೆ ಒಂದು ಹಸುನ ಕೊಡಿ ಅಣ್ಣ, ನಾನು ಸ್ವಂತ ಬಿಸ್ನೆಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಹಾಗಿತ್ತಂದರೆ ನನಗೊಂದು ಹಸುನ ಕೊಟ್ಬಿಡಿ, ನಾನು ನಿಮ್ಮ ಥರನೇ ಹಾಲು ವ್ಯಾಪಾರ ಮಾಡ್ಕೊಂಡಿರ್ತೀನಿ. ಅರೆ ಅಷ್ಟೇ ಅಲ್ವಾ, ಎಷ್ಟೇ ಆದರೂ ನೀನು ತಮ್ಮ. ಒಂದು ಹಸು ನಿಂದು, ಒಂದು ಹಸು ನಂದು, ಸರಿನಾ? ಬೆಳಗ್ಗೆ ಬೇಗ ಎದ್ಬಿಟ್ಟು ಬಾ, ನಿನಗೆ ಯಾವ ಹಸು ಬೇಕೋ ನಾನೇ ನಿನಗೆ ಆ ಹಸುನ ಕೊಡ್ತೀನಿ. ಪ್ರೀತಮ್ ಹಾಗೆಂದಾಗ ಮೋಹಿತ್ ಮತ್ತು ಪವಿತ್ರ ಅವರ ಕೋಣೆಗೆ ಹೋಗಿ ಮಲಗುತ್ತಾರೆ. ರೀ, ಇದೇನ್ರಿ, ನೀವು ಮೋಹಿತ್ಗೆ ಒಂದು ಹಸುನ ಕೊಡ್ತೀರಾ? ಅವನಿಗೆ ಹಾಲು ಕರಿಯೋಕ್ಕೂ ಬರೋದಿಲ್ಲ, ಕೆಲಸ ಮಾಡೋದಕ್ಕೂ ಬರೋದಿಲ್ಲ, ಹಸುನ ಹೇಗೆ ನೋಡ್ಕೊಬೇಕಂತನೂ ಬರೋದಿಲ್ಲ. ಏನೂ ಗೊತ್ತಿಲ್ಲದೆ ನೀವು ಅವನಿಗೆ ಕೊಟ್ಬಿಟ್ರೆ ಅದು ಹೇಗೆ? ಶಿಲ್ಪ, ನೀನು ಯಾಕೆ ಚಿಂತೆ ಮಾಡ್ತೀಯಾ? ಎಷ್ಟೇ ಆದರೂ ಅವನು ನನ್ನ ತಮ್ಮ. ಅವನು ಸಹ ಅವನ ಕಾಲ ಮೇಲೆ ನಿಂತ್ಕೊಬೇಕು ಅಂತ ಆಸೆ ಪಟ್ಟಿದ್ದಾನೆ. ಅದರಲ್ಲಿ ಒಂದು ಹಸು ಸಹ ಅವನದೇ ಅಲ್ವಾ? ಏನೂ ಆಗೋದಿಲ್ಲ, ಎಲ್ಲ ಸ್ವಲ್ಪ ಸ್ವಲ್ಪ ಕಲಿತಾನೆ ಅವನು. ನೀನು ಏನೇನೋ ಯೋಚನೆ ಮಾಡಬೇಡ.
ಅರೆ ವಾ ಮೋಹಿತ್, ಇವತ್ತಂತೂ ನೀನು ಬೇಗನೆ ಎದ್ದಿದ್ಯಾ. ಸರಿ ಬಾ, ನಾನು ಕೊಠಡಿ ಹತ್ರ ಕರ್ಕೊಂಡು ಹೋಗ್ತೀನಿ ಹಸುಗಳನ್ನ ತೋರಿಸೋದಕ್ಕೆ. ಹಾಗೆಂದು ಪ್ರೀತಮ್ ಮೋಹಿತನನ್ನು ಹಸುಗಳ ಕೊಠಡಿ ಹತ್ರ ಕರೆದುಕೊಂಡು ಹೋಗುತ್ತಾನೆ. ಒಬ್ಳು ಗಂಗಾ, ಇನ್ನೊಬ್ಳು ಗೌರಿ, ಇಬ್ರು ಸಮನಾಗಿ ಹಾಲು ಕೊಡ್ತಾರೆ. ಯಾರು ಬೇಕೋ ನಿನಗೆ? ಅಣ್ಣ, ಗೌರಿ ನೋಡೋಕ್ಕೆ ದಷ್ಟಪುಷ್ಟವಾಗಿದ್ದಾಳೆ, ನನಗೆ ಗೌರಿ ಬೇಕು. ಆನಂತರ ಮರುದಿನದಿಂದ ಇಬ್ಬರು ಅಣ್ಣ ತಮ್ಮಂದಿರು ಹಸುವಿನ ಹಾಲನ್ನು ಕರೆದು ಅವರ ಮನೆಯ ಮುಂದೆ ಹಾಲಿನ ವ್ಯಾಪಾರಗಳನ್ನು ಮಾಡುತ್ತಿದ್ದರು. ಹೀಗೆ ದಿನಗಳು ಕಳೆಯಿತು. ಚಳಿಗಾಲ ಸಹ ಮುಗಿದು ಬೇಸಿಗೆಗಾಲ ಶುರುವಾಗಿತ್ತು. ಇಬ್ಬರು ಅಣ್ಣ ತಮ್ಮಂದಿರು ಅವರವರ ಹಾಲಿನ ವ್ಯಾಪಾರದಲ್ಲಿ ಯಶಸ್ವಿಯಾಗಿದ್ದರು. ಇಬ್ಬರು ಸಹ ಈಗ ಶ್ರೀಮಂತರಾಗಿದ್ದರು. ರೀ, ಅಂತೂ ಇಂತೂ ನಿಮ್ಮ ಹಾಲಿನ ವ್ಯಾಪಾರದಿಂದ ನಾವು ತುಂಬಾ ಶ್ರೀಮಂತರಾಗಿದ್ದೀವಿ. ಆದರೆ ನಮಗೆ ಇವಾಗ ಈ ಮನೆ ತುಂಬ ಚಿಕ್ಕದು ಅನ್ನಿಸ್ತಿದೆ. ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಈ ಮನೆ ನಮಗೆ ಸಾಲ್ತಿಲ್ಲ. ಪವಿತ್ರ, ಇವಾಗ ನಾವು ಹೊಸ ಮನೆ ಕಟ್ಟಿಸ್ಬೇಕಂದ್ರೆ ನಮ್ಮ ಹತ್ರ ಇನ್ನೂ ಅಷ್ಟೊಂದು ಹಣ ಸಹ ಇಲ್ಲ. ನಾವು ಇವಾಗ ಇದೇ ಮನೆಯಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಇರಬೇಕು ಅಷ್ಟೇ. ರೀ, ನಾನು ಹೊಸ ಮನೆ ಕಟ್ಟಿಸಿ ಅಂತ ಹೇಳಿಲ್ಲ. ನಿಮ್ಮ ಅಣ್ಣ ಅತ್ತಿಗೆ ಇದ್ದಾರಲ್ವಾ, ಆ ಕೋಣೆ ಕೂಡ ನಮ್ಮದೇ ಆಯ್ತಂದರೆ ಇಡೀ ಮನೆ ನಮ್ಮದೇ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು. ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು, ಅಣ್ಣ ಅತ್ತಿಗೆ ಕೋಣೆನಾ? ಅಣ್ಣ ಅತ್ತಿಗೆ ಈ ಕೋಣೆನ ನಮಗೋಸ್ಕರ ಏನಕ್ಕೆ ಬಿಟ್ಕೊಡ್ತಾರೆ ಹೇಳು? ನೀನೇ ಇದ್ರ ಬಗ್ಗೆ ಹೇಳು ಸ್ವಲ್ಪ. ನಿನ್ನ ಹತ್ರ ಎಂಥ ಐಡಿಯಾ ಇದೆ ಅಂತ. ನಾವು ನಮ್ಮ ಎಲ್ಲ ದುಡ್ಡುಗಳನ್ನು ಅಣ್ಣ ಅತ್ತಿಗೆ ಕೋಣೆಯಲ್ಲಿ ಮುಚ್ಚಿಕೋಣ. ಆಮೇಲೆ ಊರವ್ರ ಮುಂದೆ ಎಲ್ಲ ನಮ್ಮ ದುಡ್ಡು ಕಳ್ಳತನ ಆಗಿದೆ ಅಂದ್ಬಿಟ್ಟು ಅವರನ್ನು ಊರಿಂದ ಆಚೆ ಹೋಗಿಸ್ಬಿಡೋಣ. ವಾರೇ ವಾ, ನನ್ನ ಚಾಲಾಕ್ ಹೆಂಡ್ತಿ, ನಿನ್ನ ತಲೆ ಅಂತೂ ಸಕ್ಕದಾಗಿ ಓಡ್ತಿದೆ. ಇವಾಗ ಇಡೀ ಮನೆಯೇ ನಮ್ಮದಾಗುತ್ತೆ. ಸರಿ ಸರಿ, ನಾವು ಈ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡೋಣ. ಮರುದಿನ ಮೋಹಿತ್ ಮತ್ತು ಪವಿತ್ರ ಇಬ್ಬರು ಅವರ ಹಣವನ್ನು ಪ್ರೀತಮ್ನ ರೂಮಿನಲ್ಲಿ ಮುಚ್ಚಿಡುತ್ತಾರೆ. ಹಾಗೆ ಮನೆಯವರೆಗೆ ಜೋರು ಜೋರಾಗಿ ಅಳುತ್ತಾರೆ. ಅದನ್ನು ನೋಡಿ ಊರಿನ ಜನರು ಏನಾಯಿತು ಎಂದು ಬಂದು ಕೇಳುತ್ತಾರೆ. ಮೋಹಿತ್, ಪವಿತ್ರ, ಏನಾಯಿತು? ಯಾಕಪ್ಪ ಹಿಂಗಳ್ತಿದ್ದೀರಾ? ಏನು ಹೇಳದ್ರಮ್ಮಣ್ಣ, ನಮ್ಮ ಎಲ್ಲ ಹಣ ಕಾಣೆ ಆಗಿಬಿಟ್ಟಿದೆ. ಮನೇಲಿ ₹1 ಸಹ ಇಲ್ಲ. ನಮ್ಮೆಲ್ಲ ಹಣ ಹೊರಟೋಗ್ಬಿಡ್ತು. ನಿಮ್ಮ ಮನೆಗೆ ನಿಮ್ಮ ಅಣ್ಣ ಅತ್ತಿಗೆ ಬಿಟ್ಟು ಬೇರೆ ಯಾರು ಬರ್ತಾರೆ? ನಿಮ್ಮ ಅಣ್ಣ ಅತ್ತಿಗೆ ಮೇಲೇ ಅನುಮಾನ ಏನಾದರೂ ಇದೆಯಾ? ಅವರೇ ಕದ್ದಿರ್ತಾರಾ? ನಿಮ್ಮ ಅಣ್ಣನಿಗೆ ಅಷ್ಟೊಂದು ದುಡ್ಡಿನ ಆಸೆ ಬಂದ್ಬಿಡ್ತಾ? ಹಾಗೆಂದು ಹೇಳಿ ಊರಿನ ಜನರು ಅವರ ಅಣ್ಣನ ಕೋಣೆಯನ್ನು ಚೆಕ್ ಮಾಡುತ್ತಾರೆ. ಅದರಲ್ಲಿ ಹಣ ಸಿಗುತ್ತದೆ. ಅರೆ ರಾಮು ಅಣ್ಣ, ನಿಜವಾಗ್ಲೂ ನಾನು ಆ ಹಣನ ಕದ್ದಿಲ್ಲ. ನಿಮಗೆ ಗೊತ್ತು ಅಲ್ವಾ ನಾನು ಹೇಗೆ ಅಂತ. ನಾನು ಹಣನ ಕದೀತೀನಾ? ಯಾರು ಗೊತ್ತಪ್ಪ, ಅತಿ ಆಸೆ ಬಂದಿರ್ಬೇಕು ನಿನಗೆ. ನಿನ್ನಂಥವ್ರು ಈ ಊರಲ್ಲಿದ್ದರೆ ಇನ್ನು ನಮ್ಮನೇಲಿ ಸಹ ಕದೀತೀಯ ನೀನು. ಹೊರಟೋಗಿ ಈ ಊರಿಂದ. ಹಾಗೆಂದ ತಕ್ಷಣ ಪ್ರೀತಮ್ ಮತ್ತು ಶಿಲ್ಪಾ ಒಂದು ಬ್ಯಾಗನ್ನು ತೆಗೆದುಕೊಂಡು ಊರಿನಿಂದ ಹೊರಗೆ ಹೊರಟು ಹೋಗುತ್ತಾರೆ. ರೀ, ನಾವು ಎಲ್ಲೋಗೋಣ? ನಾವೇನು ಮಾಡೋಣ? ನಮ್ಮ ಹತ್ರ ಮನೆ ಸಹ ಇಲ್ಲ. ಇವಾಗ ನಮ್ಗೆ ಏನು ಮಾಡಬೇಕು? ನಾವು ಈ ಹಣನ ಕದ್ದಿಲ್ಲ. ಆದರೂ ಸಹ ನಿನ್ನ ತಮ್ಮ ನಮ್ಮ ಮೇಲೆ ಎಲ್ಲ ಆರೋಪ ವಹಿಸ್ಬಿಟ್ಟ. ಚಿಂತೆ ಮಾಡಬೇಡ ಶಿಲ್ಪ, ಎಲ್ಲದಕ್ಕೂ ಸಮಯ ಬರುತ್ತೆ. ನಾವು ಕದ್ದಿಲ್ಲ ಅಂತ ಊರವ್ರಿಗೆಲ್ಲ ಒಂದಲ್ಲ ಒಂದು ದಿನ ಗೊತ್ತಾಗುತ್ತೆ. ಇವಾಗ ನಮಗಿರೋದಕ್ಕೆ ಸಹ ಜಾಗನೂ ಸಿಗುತ್ತೆ. ಬಾ. ಅರೆ ವಾ ಪವಿತ್ರ, ನೀನು ಕೊಟ್ಟಿದ್ದ ಐಡಿಯಾಯಿಂದ ಅಣ್ಣ ಅತ್ತಿಗೆ ಅಂತೂ ಮನೆಯಿಂದ ಹೊರಟೋದ್ರು. ಇವಾಗ ಈ ಇಡೀ ಮನೆಯೇ ನಮ್ಮದು. ಈ ಜಾಗನೂ ನಮ್ಮದು. ಆ ರೂಮ್ಗಳು ಸಹ ನಮ್ಮದೇ. ಮತ್ತೆ ಮೋಹಿತ್, ಏನು ಅಂದ್ಕೊಂಡಿದ್ಯಾ? ನಿಮ್ಮ ಹೆಂಡತಿ ಅಂದರೆ ತಮಾಷೆನಾ? ನನ್ನ ಹತ್ರ ಇರೋ ಬುದ್ಧಿ ಇನ್ನು ಯಾರ ಹತ್ರನೂ ಇರೋದಿಲ್ಲ. ಇನ್ನು ನಾವೇ ಶ್ರೀಮಂತರು. ಈ ಊರಿಗೆ ದೊಡ್ಡ ಶ್ರೀಮಂತರಾಗೋಣ ನಾವು. ಇವಾಗ 2 ಹಸು ಕೂಡ ನಿಂದೆ. ಇತ್ತ ಕಡೆ ಶಿಲ್ಪಾ ಮತ್ತು ಪ್ರೀತಮ್ ಒಂದು ಸಣ್ಣ ಗುಡಿಸಲಿನಲ್ಲಿ ವಾಸ ಮಾಡ್ತಾ ಇರ್ತಾರೆ. ಶಿಲ್ಪಾನ ಮನಸ್ಸಿನಲ್ಲಿ ಬಹಳನೇ ದುಃಖ ಇರುತ್ತದೆ. ಮೋಹಿತ್ ಮತ್ತು ಪವಿತ್ರ ಈ ಥರ ಐಡಿಯಾ ಹಾಕಿ ನಮ್ಮನ್ನು ಮನೆಯಿಂದ ಆಚೆ ಓಡಿಸ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನನ್ನ ಹತ್ರ ಇರೋ ಎಲ್ಲ ಹಣ ಸಹ ಇವಾಗ ಖಾಲಿಯಾಗಿದೆ. ನನ್ನ ಒಡವೆ ಎಲ್ಲ ಮಾರಿಬಿಟ್ಟಿದ್ದೀವಿ. ಹೌದು, ಒಡವೆ ಮಾರಿದ್ದಕ್ಕೆ ಅಲ್ವಾ ನಾವಿವಾಗ ಈ ಮನೇಲಿರೋಕ್ಕೆ ಸಾಧ್ಯ ಆಗಿದ್ದು. ಚಿಂತೆ ಪಡಬೇಡ, ನಮಗೂ ಒಂದು ಸಮಯ ಬಂದೇ ಬರುತ್ತೆ. ಯೋಚನೆ ಮಾಡಬೇಡ. ದಿನಗಳು ಕಳೆದಂತೆ ಮೋಹಿತಿನ ಆರೋಗ್ಯ ಹಾಳಾಗುತ್ತದೆ. ಅವನು ಮನೆಯ ಒಂದು ಕೆಲಸ ಸಹ ಮಾಡ್ತಿರಲಿಲ್ಲ. ಪವಿತ್ರ, ನನಗೆ ಹುಷಾರಿಲ್ಲ ಅಂತ ನಿನಗೆ ಗೊತ್ತಿದೆ ಅಲ್ವಾ? ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ನೀನು. ನೋಡಿದ್ರೆ ಬ್ಯಾಗ್ ಹಾಕ್ಕೊಂಡು ಮೇಕಪ್ ಮಾಡಿಕೊಂಡು ಮತ್ತೆ ಪಾರ್ಲರ್ಗೆ ಹೋಗ್ತಾ ಇದೀಯಾ? ನೋಡ್ರಿ, ಎಲ್ಲಾದರೂ ಹೋಗೋವಾಗ ಎಲ್ಲಿಗೆ ಅಂತ ಕೇಳಬಾರ್ದು. ಹುಷಾರಿಲ್ಲ ತಾನೇ, ಮೂಲೆಯಲ್ಲಿ ಬಿದ್ದಿರ್ರಿ. ನಾನು ಪಾರ್ಲರ್ಗೆ ಹೋಗಬೇಕಂದ್ರೆ ನನಗೆ ಡಿಸ್ಟರ್ಬ್ ಮಾಡಬೇಡಿ ನೀವು. ನನ್ನ ಫ್ರೆಂಡ್ಸ್ ಮನೆಗೆ ಸಹ ಹೋಗಬೇಕು ನಾನು. ಸುಮ್ಮನೆ ಇದ್ಬಿಡಿ. ಹಾಗಂದು ಹೇಳಿ ಪವಿತ್ರ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಮೋಹಿತ್ ಕೆಮ್ಮುತ್ತಾ ಅಲ್ಲಿಯೇ ಕುಳಿತು ಯೋಚಿಸುತ್ತಾನೆ. ಇವಳು ಮಾತನ್ನು ಕೇಳಿ ನಾನು ನಮ್ಮ ಅಣ್ಣ ಅತ್ತಿಗೆ ಮೇಲೆ ತಪ್ಪಾಗಿ ಆರೋಪ ವಹಿಸಿದೆ. ಆದರೆ ಇವಳು ಇವಾಗ ನನ್ನನ್ನು ನೋಡ್ಕೊತಾನೂ ಇಲ್ಲ. ನನಗೆ ಹುಷಾರಿಲ್ಲ, ಒಂದು ಮಾತ್ರೆ ಸಹ ತಗೊಂಬಂದು ಕೊಡ್ತಿಲ್ಲ. ಎಂಥ ಹೆಂಡ್ತಿನೋ ಇವಳು.
ಪವಿತ್ರ ಅವಳ ಗಂಡನ ಬಗ್ಗೆ ಸ್ವಲ್ಪ ಸಹ ಕೇರ್ ಮಾಡ್ತಿರ್ಲಿಲ್ಲ. ಅವಳು ಜ್ಯುವೆಲ್ರಿ ಶಾಪ್ಗೆ ಹೋಗ್ತಾಳೆ. ಆ ನಂತರ ಅವಳ ಗೆಳತಿಯರ ಮನೆಗೆ ಹೋಗಿ ಹರಟೆಯನ್ನು ಹೊಡೆಯುತ್ತಾ ಕುಳಿತಿರುತ್ತಾಳೆ. ದಿವ್ಯಾ, ಏನೇ ಇದು, ನಿಮ್ಮ ಮನೆ ಈ ಥರ ಇದೆ. ನನ್ನ ಫ್ರೆಂಡ್ಶಿಪ್ ಮಾಡಿದ್ಯಾ ಅಂದರೆ ಮನೆ ಕೂಡ ಚೆನ್ನಾಗಿ ಇರಬೇಕು. ನೀನಿಂತ ಇದು ಗುಡಿಸ್ಲು ಮನೆಯಲ್ಲೇ ಇದೆಯಲ್ವ ಇನ್ನು. ಹೇ ಪವಿತ್ರ, ನಮ್ಮದು ಸಹ ಚೆನ್ನಾಗಿ ದುಡ್ಡು ಬರ್ತಾ ಇದೆ. ಇವಾಗ ಸದ್ಯಕ್ಕೆ ಈ ಮನೇಲಿದ್ದೀವಿ. ಸ್ವಲ್ಪ ದಿನ ಆದಮೇಲೆ ನಾವು ಹೊಸ ಮನೆ ಕಟ್ಟಿಸ್ತೀವಿ. ಅದಕ್ಕೆ ನೀನೇನು ಚಿಂತೆ ಮಾಡಬೇಡ. ಹಾಂ, ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡಬೇಕಂದ್ರೆ ಮತ್ತೆ ಹೈ ಲೆವೆಲಾಗೇ ಇರಬೇಕು. ಸರಿ, ಬೇಗ ಹೊಸ ಮನೆ ಕಟ್ಟಿಸಿ. ನನಗಂತೂ ಇಂಥ ಮನೇಲಿ ಇರೋದಕ್ಕಾಗೋದೇ ಇಲ್ಲಪ್ಪ. ಪವಿತ್ರ, ನೀನು ಇನ್ನೊಬ್ಬರ ಬಗ್ಗೆ ಕೇರ್ ಮಾಡೋದನ್ನ ಬಿಡು. ಫಸ್ಟು ನಿನ್ನ ಗಂಡನ ಬಗ್ಗೆ ಕೇರ್ ಮಾಡು. ನಿನ್ನ ಗಂಡನಿಗೆ ಹುಷಾರಿಲ್ಲ ಅಂತ ಕೇಳ್ಪಟ್ಟೆ. ಅವರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ ನೀನು? ನೋಡೆ ಕಾವ್ಯ, ನಿಂದೆಷ್ಟಿದೆ ನೀನು ಅಷ್ಟೇ ಮಾತಾಡು. ನಾನಿಲ್ಲಿ ನಿನ್ನ ಹತ್ರ ಮಾತಾಡೋದಕ್ಕೆ ಬಂದಿದ್ದು. ನೀನು ನೋಡಿದ್ರೆ ನನ್ನ ಗಂಡನ ಬಗ್ಗೆ ಕೇಳ್ತೀಯಾ? ಅದ್ರ ಬಗ್ಗೆ ಎಲ್ಲ ನೀನೇನಕ್ಕೆ ಮಾತಾಡ್ತೀಯಾ? ನಾನು ಇಲ್ಲಿಂದ ಹೋಗ್ತೀನಿ. ಭಾರಿ ಬಂದುಬಿಟ್ಲು ನನ್ನ ಗಂಡನ ಚೆನ್ನಾಗಿ ನೋಡ್ಕೊ ಅಂತ ಹೇಳೋದಕ್ಕೆ. ಓಹೋಹೋ, ನನ್ನ ಗಂಡನ ಹೇಗೆ ನೋಡ್ಕೊಬೇಕಂತ ನನಗೆ ಗೊತ್ತು. ಇನ್ನೊಬ್ರ ಹತ್ರ ಕೇಳೋ ಅಂಥ ಅವಶ್ಯಕತೆ ನನಗಿಲ್ಲ. ಪವಿತ್ರ ಮನೆಗೆ ಬಂದು ಅವಳ ಗಂಡನನ್ನು ನೋಡುತ್ತಾಳೆ. ಆದರೆ ಅವನ ಗಂಡ ಅಲ್ಲಿರೋದಿಲ್ಲ. ಅರೆ, ಈ ಮೋಹಿತ್ ಎಲ್ಲೋದ? ಫಸ್ಟೇ ಹುಷಾರಿಲ್ಲ ಅಂತಿದ್ದ. ಎಲ್ಲಿ ಹಾಳಾಗೋದ್ನೋ ಏನೋ. ಮೋಹಿತ್ ಕೆಮ್ಮುತ್ತಾ ಒಂದು ಮರದ ಅಡಿಯಲ್ಲಿ ಕುಳಿತಿರುತ್ತಾನೆ. ಅದೇ ಸಮಯದಲ್ಲಿ ಪ್ರೀತಮ್ ನೀರಿನ ಬಿಂದಿಗೆಯನ್ನು ತೆಗೆದುಕೊಂಡು ಅಲ್ಲಿಗೆ ಬರುತ್ತಾನೆ. ಅರೆ ತಮ್ಮ, ಇದೇನಾಗಿದೆ ನಿನ್ನ ಅವಸ್ಥೆ? ನೀನು ಕೆಮ್ತಾ ಇದೆಯಾ? ನಿನಗೆ ಹುಷಾರಿಲ್ವಾ? ಹಾಸ್ಪಿಟ್ಲಿಗೆ ಹೋಗ್ಬೇಕಲ್ವಾ? ನೀನೇನು ಮಾಡ್ತಾ ಇದೆಯಾ ಇಲ್ಲಿ? ನಡಿ ಬಾ, ನಮ್ಮ ಮನೆಗೆ ಹೋಗೋಣ ಇವಾಗಲೇ. ಅಣ್ಣ, ನಾನು ನಿನ್ನ ಜೊತೆ ಅಷ್ಟೊಂದು ಕೆಡ್ದಾಗೆಲ್ಲ ನಡ್ಕೊಂಡ್ರು ನನಗೆ ಹುಷಾರಿಲ್ಲ ಅಂದ್ಬಿಟ್ಟು ನೀನು ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತಿದೀಯ. ನನಗೆ ಆ ಅರ್ಹತೆಯೂ ಇಲ್ಲ ಅಣ್ಣ ನಿನ್ನ ಜೊತೆ ಬರೋದಕ್ಕೆ. ಹಾಗೆಲ್ಲ ಯೋಚನೆ ಮಾಡಬಾರ್ದಪ್ಪ. ಎಷ್ಟೇ ಆದರೂ ನೀನು ನನ್ನ ತಮ್ಮ. ನಡಿ, ಇದೇ ಥರ ಇದ್ದರೆ ಆರೋಗ್ಯ ಕೆಟ್ಟು ಇನ್ನೂ ಏನಾದರೂ ಹೆಚ್ಚು ಕಮ್ಮಿ ಆಗೋಗುತ್ತೆ. ನಡಿ ನಮ್ಮ ಮನೆಗೆ, ನಾನು ನಿನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ. ಮೋಹಿತ್, ಇಲ್ಲೇ ಕುತ್ಕೊಂಡಿರು. ಎಷ್ಟು ದಿನ ಆಯಿತು ನೀನು ನೋಡಿ. ನಿನಗೆ ಬರೇ ಹುಷಾರಿಲ್ಲ. ನಾನು ಬಿಸಿ ಊಟನ ಮಾಡ್ಕೊಂಡು ಬರ್ತೀನಿ ನಿನಗೋಸ್ಕರ. ನಿಮ್ಮ ಅತ್ತಿಗೆ ಅಡುಗೆ ಮಾಡೋದಕ್ಕೆ ಇನ್ನೂ ಸ್ವಲ್ಪ ಸಮಯ ಹಿಡಿಯುತ್ತದೆ. ಅಲ್ಲಿವರೆಗೂ ನೀನು ಸ್ವಲ್ಪ ರೆಸ್ಟ್ ಮಾಡು. ನಾನು ಡಾಕ್ಟರ್ಗೆ ಸಹ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತೀನಿ. ಶಿಲ್ಪಾ ಮತ್ತು ಪ್ರೀತಮ್ ಇಬ್ಬರು ಮೋಹಿತಿನ ಬಹಳನೇ ತುಂಬ ಚೆನ್ನಾಗಿ ಕಾಳಜಿ ವಹಿಸುತ್ತಾರೆ. ಪ್ರೀತಮ್ ಡಾಕ್ಟರ್ಗೆ ಸಹ ಫೋನ್ ಮಾಡಿ ಬರೋದಕ್ಕೆ ಹೇಳ್ತಾನೆ. ಡಾಕ್ಟರ್ ಮನೆಗೆ ಬಂದು ಮೋಹಿತಿನ ಚೆಕಪ್ ಮಾಡಿ ಇಂಜೆಕ್ಷನ್ ಎಲ್ಲ ಕೊಟ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಹೀಗೆ ಕೆಲವು ದಿನಗಳು ಕಳೆಯುತ್ತದೆ. ಮೋಹಿತಿನ ಆರೋಗ್ಯದಲ್ಲಿ ಚೇತರಿಕೆ ಆಗಿರುತ್ತದೆ. ಅಣ್ಣ, ಅತ್ತಿಗೆ, ನಾನು ನಿಮ್ಮ ಜೊತೆ ಇಷ್ಟು ಕೆಡ್ದಾಗ ನಡ್ಕೊಂಡ್ರೂ ಕೂಡ ನೀವು ನನ್ನ ಕಾಳಜಿ ವಹಿಸಿದ್ರಿ. ತುಂಬಾ ಧನ್ಯವಾದಗಳು. ನಡೀರಿ ನನ್ನ ಜೊತೆ ಮನೆಗೆ. ಏನು ಹೇಳ್ತಿದೀಯ ಮೋಹಿತ್? ಮನೆಗೆ ನಡೆಯೋದಾ? ಮನೆಗೆ ಹೋಗೋದಕ್ಕೆ ನಮ್ಗೆ ಯಾವ ಮಕ ಇದೆ? ಊರವರೆಲ್ಲ ನಮ್ಮನ್ನು ಕಳ್ಳರು ಅಂತ ಅಂದ್ಕೊಂಡಿದ್ದಾರೆ. ನಾವು ಯಾವ ಮಕ ಇಟ್ಕೊಂಡು ಮನೆಗೆ ಬರಬೇಕು ಹೇಳು? ಅಣ್ಣ, ಅತ್ತಿಗೆ, ನೀವು ನಡೀರಿ ಮನೆಗೆ. ನಾನೇ ಇದನ್ನೆಲ್ಲ ಮಾಡಿದ್ದು ಅಂತ ನನ್ನ ಹೆಂಡತಿ ಜೊತೆ ಸೇರಿಕೊಂಡು ಊರವ್ರ ಮುಂದೆ ಒಪ್ಕೊತೀವಿ. ನಡೀರಿ ನೀವು. ಅರೆ, ಮೋಹಿತ್ ಎಲ್ಲೋಗಿದ್ದಾನೆ? ಇಷ್ಟು ದಿನ ಆದರೂ ಇನ್ನೂ ಮನೆಗೆ ಬಂದಿಲ್ಲ. ನನ್ನ ಗಂಡ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ನಾನೊಬ್ಬಳೇ ಏನು ಮಾಡಲಿ ಈ ಮನೇಲಿ? ಮೋಹಿತ್, ಆರೋಗ್ಯವಾಗಿದೆಯಾ? ನಿನಗಂತೂ ಹುಷಾರಿರಲಿಲ್ಲ ಅಲ್ಲ? ಆದರೆ ಇವಾಗ ನೀನು ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿದೆಯಾ. ಎಲ್ಲೋಗಿದೆ ನೀನು? ಎಷ್ಟು ದಿನ ಆಯಿತು ನೀನು ನೋಡಿ? ಅದೇ ಸಮಯದಲ್ಲಿ ಅಣ್ಣ ಅತ್ತಿಗೆ ಸಹ ಅಲ್ಲಿಗೆ ಬರುತ್ತಾರೆ. ಅದನ್ನು ನೋಡಿ ಪವಿತ್ರ ಶಾಕ್ ಆಗ್ತಾಳೆ. ಆ ನಂತರ ಕೇಳುತ್ತಾಳೆ, ಮೋಹಿತ್, ಇದೇನು ನೋಡ್ತಾ ಇದ್ದೀನಿ ನಾನು? ನೀನೊಬ್ಬನೇ ಬಂದಿದ್ಯಾ ಅಂದ್ಕೊಂಡೆ. ನಿಮ್ಮ ಅಣ್ಣ ಅತ್ತಿಗೆ ನಿನಗೆ ಕರ್ಕೊಂಬಂದಿದ್ಯಾ? ಅರೆ ರಾಕ್ಷಸಿ, ಎಂಥ ಹೆಂಡ್ತೀನೆ ನೀನು? ನನಗೆ ಹುಷಾರಿಲ್ಲ ಅಂತಂದ್ರೂ ಕೂಡ ನೀನು ಪಾರ್ಲರು, ಫ್ರೆಂಡ್ಸು, ಜ್ಯುವೆಲ್ರಿ ಶಾಪ್ ಅಂತ ಸುತ್ತಾ ಇದ್ದೆ, ಶಾಪಿಂಗ್ ಎಲ್ಲ ಮಾಡ್ತಿದ್ದೆ. ನೀನು ಸಹ ಒಂದು ಹೆಂಡ್ತಿನ ನಮ್ಮ ಅಣ್ಣ ಅತ್ತಿಗೆ ಮೇಲೆ ಕೆಟ್ಟ ಅಪವಾದ ವಹಿಸಿದೆ. ಅದು ಅಲ್ಲದೆ ನನ್ನನ್ನು ನಿನ್ನ ಜೊತೆಗೆ ಸೇರಿಕೊಂಡೆ. ನಿನ್ನ ಮಾತನ್ನು ನಂಬಿದೆ ನಾನು. ಇವಾಗ ಊರವ್ರ ಮುಂದೆ ಇದನ್ನು ಒಪ್ಕೊಂಡಿಲ್ಲ ಅಂದರೆ ನಾನು ಬೇರೆ ಮದುವೆ ಆಗ್ತೀನಿ. ನಿನ್ನನ್ನು ಬಿಟ್ಬಿಡ್ತೀನಿ. ಮೋಹಿತ್, ಹಾಗೆಲ್ಲ ಮಾಡಬೇಡ. ನನ್ನನ್ನು ಕ್ಷಮಿಸ್ಬಿಡು. ನನಗೆ ನನ್ನ ತಪ್ಪಿನ ಅರಿವಾಗ್ಬಿಟ್ಟಿದೆ. ನೀನು ಬೇರೆ ಮದುವೆ ಆಗಬೇಡ. ನನ್ನನ್ನು ಬಿಡಬೇಡ. ನನಗೆ ನೀನು ಬೇಕು. ನಾನು ಎಲ್ಲ ತಪ್ಪನ್ನ ಒಪ್ಕೊತೀನಿ. ಮತ್ತೆ ನಡಿ ಹೊರಗಡೆ. ಊರಿನ ಜನನೆಲ್ಲ ಕರೆಸ್ತೀನಿ. ಜನರ ಮುಂದೆ ಎಲ್ಲ ಈ ತಪ್ಪನ್ನು ನೀನೇ ಮಾಡಿದ್ದು ಅಂತ ಒಪ್ಕೊಬೇಕು. ನಾನು ಸಹ ಒಪ್ಕೊತೀನಿ. ನಮ್ಮ ಅಣ್ಣ ಅತ್ತಿಗೆ ಒಳ್ಳೆ ಮರ್ಯಾದೆ ಸಿಗಬೇಕು. ಏ ಮೋಹಿತ್, ಪ್ರೀತಮ್ ಮತ್ತು ಶಿಲ್ಪಾ ಇಲ್ಲಿಗೇನಕ್ಕೆ ಬಂದಿದ್ದಾರೆ? ಅವರನ್ನು ಊರಿಂದ ಬಹಿಷ್ಕಾರ ಮಾಡಿದ್ವಿ ಅಲ್ವಾ ನಾವು? ಅವರೇನಕ್ಕೆ ಇಲ್ಲಿ ಬಂದಿದ್ದಾರೆ ಮತ್ತೆ? ಅವರು ಕಳ್ಳರು. ಈ ಊರಿಂದ ಓಡಿಸ್ರಿ ಅವರನ್ನು. ಇಲ್ಲ ರವಿಯಣ್ಣ, ಅವರು ಕಳ್ಳರಲ್ಲ. ಈ ತಪ್ಪನ್ನೆಲ್ಲ ಮಾಡಿದ್ದು ನಾವೇ ಹಣನ ತಗೊಂಡೋಗಿ ಅಣ್ಣನ ಕೊನೆಯಲ್ಲಿಕ್ಕಿದ್ವಿ. ಅಣ್ಣ ಅತ್ತಿಗೆ ಯಾವುದೇ ತಪ್ಪು ಮಾಡಿಲ್ಲ. ನಮ್ಮನ್ನು ಕ್ಷಮಿಸ್ಬಿಡಿ. ಏನು ಹೇಳ್ತಾ ಇದೆಯಾ ಮೋಹಿತ್? ನೀನು ಇದನ್ನು ತಗೊಂಡೋಗಿ ಅವ್ರ ಕೋಣೆಲಿಟ್ಟ? ಏನಕ್ಕೆ ಈ ಥರ ಮಾಡಿದೆ? ನಿಮ್ಮ ಅಣ್ಣ ಅತ್ತಿಗೆ ಇಷ್ಟು ಒಳ್ಳೆಯವರಾಗಿತ್ತಂದರೆ ಅವ್ರಿಗೆ ಏನಕ್ಕೆ ಈ ಥರ ಒಂದು ಶಿಕ್ಷೆ ಕೊಟ್ರಿ ನಮ್ಮ ಕೈಯಿಂದ?
ನಮ್ಮನ್ನು ಕ್ಷಮಿಸ್ಬಿಡಿ. ನಮಗೆ ಹಣದ ಅತಿ ಆಸೆ ಬಂದುಬಿಟ್ಟಿತ್ತು. ಅದಕ್ಕೆ ನಾನೇ ಇದನ್ನು ನನ್ನ ಗಂಡನ ಹತ್ರ ಹೇಳಿದ್ದು. ನಾನು ನನ್ನ ಗಂಡ ಇಬ್ಬರು ಸೇರ್ಕೊಂಡು ಇದನ್ನು ಮಾಡಿದ್ವಿ. ನಮ್ಮನ್ನು ಕ್ಷಮಿಸ್ಬಿಡಿ. ನಿಮಗೆಲ್ಲ ಗೊತ್ತಾಯ್ತಲ್ವಾ ತಪ್ಪು ಯಾರ್ದು ಅಂತ. ನಾನಂತೂ ಈ ತಪ್ಪನ್ನು ಮಾಡಿರಲಿಲ್ಲ. ನೀವೆಲ್ಲ ನಿಮ್ಮ ಮನೆಗೆ ಹೊರಟೋಗಿ. ಇದು ನಮ್ಮ ಮನೆ ವಿಚಾರ. ನಾವೇ ಇದನ್ನು ಸಾಲ್ವ್ ಮಾಡ್ಕೊತೀವಿ. ಹೆಂಡತಿ ಆದವಳು ಗಂಡನಿಗೆ ಸಹಾಯ ಮಾಡ್ಕೊಂಡು ಗಂಡನ ಜೊತೆ ಇರಬೇಕು. ಅದನ್ನು ಬಿಟ್ಟು ಗಂಡನಿಗೆ ಕೆಟ್ಟ ಬುದ್ಧಿ ಕಲಿಸೋದು ಅಲ್ಲ. ಈ ಥರ ಇನ್ನೊಂದು ಸರಿ ಮಾಡಬೇಡ. ನಾನು ಸಹ ನಿನ್ನನ್ನು ಕ್ಷಮಿಸ್ತೀನಿ. ಅದಾದ ನಂತರ ಪ್ರೀತಮ್ ಮತ್ತು ಶಿಲ್ಪಾ, ಮೋಹಿತ್ ಮತ್ತು ಪವಿತ್ರ ಇಬ್ಬರೂ ಸಹ ಹಸುಗಳನ್ನು ಹಾಕಿಕೊಂಡು ಹಾಲುಗಳನ್ನು ಮಾರುತ್ತಾ ಮತ್ತೆ ಶ್ರೀಮಂತರಾಗುತ್ತಾರೆ. ಸೊ ಹಾಯ್ ಫ್ರೆಂಡ್ಸ್, ನನ್ನ ಕತೆ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಹೆಸರನ್ನು ಬಳಸಬೇಕಾ? ಸೊ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.